ಬಿಲ್ವಪತ್ರ ಹಾಕಿ ತುಪ್ಪ ಕಾಯಿಸಿದನ ಎಲ್ಲಾದ್ರೂ ನೋಡಿದೀರಾ? ಇಷ್ಟು ಮರಳಾಗಿ ಘಮಘಮ ಅಂತಿತ್ತು ಗೊತ್ತಾ? ಬೆಳಗಿನ ಜಾವ 4:20 ಸೂರ್ಯನೇ ಬಂದಿರಲಿಲ್ಲ. ಆದ್ರೆ ನಾನು ಧಾರವಾಡದಲ್ಲಿದ್ದೆ. ಈ ಗೋಶಾಲೆಯಲ್ಲಿ ಬೆಳಗ್ಗೆ ಮಿಲೆಟ್ಸ್ ಬ್ರೇಕ್ಫಾಸ್ಟ್ ಗೋಗಳಿಗೆ ರೆಡಿ ಇತ್ತು. ಧಾರವಾಡದಲ್ಲಿರುವ ಬಸವ ಗೋಶಾಲೆಯಲ್ಲಿ ನಾಟಿ ತುಪ್ಪ ಯಾವ ತರ ಮಾಡ್ತಾರೆ ಅಂತ ಈ ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ. ಆರ್ಗಾನಿಕ್ ಬ್ರೇಕ್ಫಾಸ್ಟ್ ಆದ್ಮೇಲೆ ಕರುಣ ಬಿಟ್ಟು ಹಾಲ್ ಕುಡಿಸಿ ನಂತರ ಹಾಲ್ ಕರೆದು ಮೊಸರಿಗೆ ಎಪ್ಪ ಹಾಕಿ ಟ್ರೆಡಿಷನಲ್ ಮೆಥಡ್ ಅಲ್ಲಿ ಮೊಸರನ್ನ ಕಡ್ದು ಬೆಣ್ಣೆನ ತೆಗಿತಾರೆ. ಈ ಗೋಶಾಲೆಯಲ್ಲಿ ನಾಟಿ ಹಸುನ ಸಾಕಿ ಟ್ರೆಡಿಷನಲ್ ಬಿಲೋನ ಮೆಥಡ್ ಇಂದ ತುಪ್ಪನ ತಯಾರು ಮಾಡ್ತಾರೆ. ಇಲ್ಲಿ ಎಲ್ಲಾ ತಳಿಯ ಹಸು ದನ ಕರುಗಳನ್ನ ಸಾಕಿದ್ದಾರೆ. ಆಯುರ್ವೇದಿಕ್ ಬೆನಿಫಿಟ್ಸ್ ಇದೆ ಅಂತ ಹೇಳದ್ನಲ್ಲ, ಯಾಕಂದ್ರೆ ಬಿಲ್ವಪತ್ರೆ ಹಾಕಿ ಕರ್ಬೇವು ಹಾಕಿ ತುಪ್ಪನ ಚೆನ್ನಾಗಿ ಕಾಯಿಸಿ ಮರಳಾಗಿ ಬರುತ್ತೆ. ಕೆಮಿಕಲ್ ಆಗ್ಲಿ ಪ್ರಿಸರ್ವೇಟಿವ್ಸ್ ಆಗ್ಲಿ ಇದರಲ್ಲಿ ಖಂಡಿತವಾಗ್ಲೂ ಇಲ್ಲ. ಯಾಕಂದ್ರೆ ಫುಲ್ ಪ್ರೊಸೀಜರ್ ನಿಮ್ ಮುಂದೆನೆ ತೋರಿಸಿದೀನಲ್ಲ. ಜೊತೆಗೆ ಇದು ಪ್ಯಾನ್ ಇಂಡಿಯಲ್ಲೂ ಶಿಪ್ಪಿಂಗ್ ಆಗುತ್ತೆ. ನೀವು ಆರಾಮಾಗಿ ಆನ್ಲೈನ್ ಮುಖಾಂತರ ಆರ್ಡರ್ ಮಾಡಬಹುದು. ಈ ಬಸವ ಗೋಶಾಲೆಯಲ್ಲಿ ಬರೀ ನಿಮ್ಗೆ ತುಪ್ಪ ಸಿಗುತ್ತಾ ಅಂದ್ರೆ ಖಂಡಿತ ಇಲ್ಲ. ನಿಮಗೆ ಗಾಣಗದ ಎಣ್ಣೆ ಕೂಡ ಟ್ರೆಡಿಷನಲ್ ಮೆಥಡ್ ಅಲ್ಲಿ ಇಲ್ಲಿ ತಯಾರು ಮಾಡ್ತಾರೆ. ಎಣ್ಣೆ ಬೆಣ್ಣೆ ತುಪ್ಪ ಮಸಾಲೆ ಪೌಡರ್ ಎಲ್ಲಾನು ಒಂದ್ ಸ್ಟಾಪ್ ಅಲ್ಲಿ ಆರ್ಗಾನಿಕ್ ಆಗಿರುವಂತ ಫುಡ್ ಪ್ರಾಡಕ್ಟ್ಸ್ ಗಳು ದೇಸಿ ನ್ಯಾಚುರಲ್ಸ್ ಅಲ್ಲಿ ಸಿಗ್ತಾ ಇದೆ. ನಿಮ್ಗೂ ಬೇಕು ಅಂತ ಹೇಳಿದ್ರೆ ವಾಟ್ಸ್ಆಪ್ ನಂಬರ್ ಇದೆಯಲ್ಲ, ಅದಕ್ಕೆ ಮೆಸೇಜ್ ಮಾಡಿ ಇಲ್ಲ ವೆಬ್ಸೈಟ್ ಗೂ ವಿಸಿಟ್ ಮಾಡಬಹುದು.